ಅಯ್ಯೋ, ನಮ್ಮ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ. ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ. ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ. ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೆಲವರೆ, ಇವತ್ತು ಅನುಭವ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸ್ತುತಪಡಿಸ್ತಿದ್ದೀವಿ ಜಗ್ಲಿಕಟ್ಟೆ. ಈ ಜಗ್ಲಿಕಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಾಗರಿಕರು ಕೂತು ಅನೇಕ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡ್ತಾರೆ. ಅದೇ ರೀತಿ ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೆಲವರೆ, ಇವತ್ತು ನಾವು ಈ ಒಂದು ಮನೆಗಳಲ್ಲಿ ಪ್ಲಾಸ್ಟಿಕ್ನ ಬಳಸದೇ ಇರುವಂತಹ ವಿಷಯವಾಗಿ ನಾವು ಮಾತನಾಡ್ತಿದ್ದೀವಿ. ಅಂದರೆ ಮುಖ್ಯವಾಗಿ ಮನೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆನ ಮಿತವಾಗಿ ಬಳಸೋದು ಹೇಗೆ, ನಾವು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡದೇ ಇರಬಹುದು, ಈ ಒಂದು ವಿಷಯವನ್ನು ನಾವು ಇಟ್ಕೊಂಡು ಇವತ್ತು ಜಗ್ಲಿಕಟ್ಟೆಯಲ್ಲಿ ನಮ್ಮ ಹಿರಿಯರು ಮಾತನಾಡ್ತಿದ್ದಾರೆ. ಬನ್ನಿ, ಹಾಗಾದರೆ ನಮ್ಮ ಹಿರಿಯರು ಯಾವೆಲ್ಲ ಜಾಗದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅನ್ನೋವಂತಹ ವಿಷಯಗಳನ್ನ ತಿಳಿಸ್ಕೊಡ್ತಾರೆ ಅಂತ ಕೇಳೋದಕ್ಕೆ ನಾನಂತೂ ತುಂಬ ಕುತೂಹಲದಿಂದ ಇದ್ದೀನಿ. ಹಾಗಾದರೆ ನೀವು ರೆಡಿ ಇದ್ದೀರಲ್ಲ? ಬನ್ನಿ ಹಾಗಾದರೆ ಕೇಳಿ ಬರೋಣ. ಅಯ್ಯೋ, ಈ ಪೇಪರ್ ಎತ್ಕೊಂಬಂದೆ, ಇನ್ನೊಂದು ಪೇಪರ್ ಮರ್ತುಬಿಟ್ನಲ್ಲಪ್ಪ ನಾನು. ಈ ಜಗ್ಲಿಕಟ್ಟೆಗೆ ಬರೋ ಅವಸರದಾಗ ಆ ಪೇಪರೇ ಮರ್ತುಬಿಟ್ನೆ. ಎಷ್ಟು ನೀಟಾಗಿ ಬರ್ದಿಕೊಂಡಿದ್ನಿ ನಾನು ಎಲ್ಲೆಲ್ಲಿ ಪ್ಲಾಸ್ಟಿಕ್ ನಮ್ಮ ಮನೆಯಲ್ಲಿ ಬಳಸಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ನಿ. ಒಂದು ಪೇಪರ್ ಬಿಟ್ಬಿಟ್ಟು ಬಂದ್ಬಿಟ್ನೆ. ಅಯ್ಯೋ, ಎಲ್ಲಿ ಪುಟ್ಟಕ್ಕನೂ ರಾಮಕ್ಕನೂ ಇನ್ನೂ ಬಂದಂಗೆ ಕಾಣೆ. ಅಷ್ಟೊತ್ಕ ಬಿಟ್ಟಿರೋದನ್ನು ಬರ್ಕೊಂಬಿಡೋಣ ತಾಳು. ಏನ್ ಪದ್ಮಕ್ಕ, ಏನೋ ಗೊಂಡ್ಕೊಂಡ್ ಬಂದಿದ್ಯಾ ಜಗ್ಲಿಕಟ್ಟೆಗೆ? ಅಯ್ಯೋ ಪುಟ್ಟಕ್ಕ, ನಾವು ಮೊನ್ನೆ ಜಗ್ಲಿಕಟ್ಟೆಗೆ ಮಾತಾಡಿಲ್ವಾ? ನಾವು ಮನೆಗೆ ಹೋಗಿ ಇನ್ಮೇಲೆ
ನಮ್ಮ ಮನೆಗಳಾಗ ಅಥವಾ ಹಳ್ಳಿಗಳಾಗ ಎಲ್ಲೇ ಆಗಲಿ ಈ ಹಂಗೆ ಪ್ಲಾಸ್ಟಿಕ್ ಬಳಸದೆ ಅದ್ರ ಬದಲಾಗಿ ಬಳಸಬೇಕಾಗಿರೋದು ಏನು ವಸ್ತುಗಳು ಅಂತ ತಿಳ್ಕೊಂಬರ್ಬೇಕು ಅಂತ ನನ್ನ ಮೊಮ್ಮಗನ ಕೇಳಿ ಕೂತ್ಕೊಂಡು ಒಂದು ಪೇಪರಾಗಿ ಬರ್ಸ್ಕೊಂಡಿದ್ದೆ. ಇವತ್ತು ಜಗಲಿ ಕಟ್ಟೆಗೆ ಬಂದು ಹೇಳೋಣ ನಿಮಗೆಲ್ಲ ಅಂತ. ಆ ಪೇಪರು ಒಂದು ಪೇಪರ್ ತಂದಿದ್ದೀನಿ, ಇನ್ನೊಂದು ಪೇಪರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ನೋಡು ಮನೆಗೆ. ಅದಕ್ಕೆ ಎಂತ ಕೆಲ್ಸ ಮಾಡ್ದೆ ಕಣಕ್ಕ. ಬೇಜಾರಾಗ್ತೈತೆ. ತುಂಬ ಹೊತ್ತು ಕೂತ್ಕೊಂಡು ಯೋಚನೆ. ಓ ರಾಮಕ್ಕ, ಬಾ 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 ಬಾ. ಏನು ಈ ನಡುವೆ ಜಗಲಿ ಕಟ್ಟೆಗೆ ಬರೋದೇ ಲೇಟ್ ಆಗೋಗೈತೆ. ಏನು ನಿಂಗೆ ಜಗಲಿ ಕಟ್ಟೆ ಇಷ್ಟ ಆಯ್ತಾ ಇಲ್ಲ? ಎಂತ ಮಾತ್ ಕೇಳ್ದೆ ಪದ್ಮಕ್ಕ ನೀನು? ನನಗೆ ಇಲ್ಲಿಗ್ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ದವ್ರು ಯಾರು? ಮನೆಯಲ್ಲಿ ತನ್ನಂಗ್ಳು ಒಂದಲ್ಲ ಎರಡಲ್ಲ ಬರಕ್ ಲೇಟ್ ಆಗ್ತದೋಸಿ. ನೀವಿಬ್ರು ಅಲ್ಲಿಂದಾನೇ ನೋಡ್ತಾ ಇದ್ದೆ ದೂರದಿಂದ ಬಂದಿದ್ದೀರೋ ಇಲ್ವೋ ಅಂತ. ಏನ್ ಮಾಡೋದು? ಸಿದ್ದಾಳಂಗೆ ಮೇಲ ಕತ್ತಿ ಕೂತ್ಕೊಂತೀನಿ ಹಂಗೆ. ಪುಟ್ಟಕ್ಕ ಏನ ಕಾಫಿ ಗೀತಿ ತಂದಿದ್ಯೆ? ಅಯ್ಯೋ ಯಾಕ ಕಾಫಿ ಇರ್ತದಿಲ್ಲ ಹೋಗಕ್ಕ. ಇವತ್ ಯಾಕೋ ಸಕ್ಕ ಸುಸ್ತಾಗ್ಬಿಟ್ಟಿದಿರತ್ತಾಗಿ ಮಲ್ಕೊಬಿಟ್ರೆ ಸಾಕಾಗ್ಬಿಟ್ಟೈತ್ ನನಗೆ. ಅಲ್ಲ ಅಲ್ಲ, ಎಲ್ಲರೂ ಹೇಳ್ತಾರೆ ವಯಸ್ಸಾದ್ಮೇಲೆ ಏನು ಕೆಲಸ ಇರುತ್ತೆ, ಏನು ಯೋಚನೆ ಇರುತ್ತೆ ಅಂತ. ನಮ್ಗಳು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಯೋಚನೆ ಐತೆ, ಎಷ್ಟು ಕಷ್ಟ ಐತೆ ನಮ್ಕ ಅಂತ. ನಿಜ ಪದ್ಮಕ್ಕ, ಬಾಯಿ ಆರೋದಂಗಿತ್ತು. ಅದಕ್ಕೆ ಏನಾದ್ರು ತಂದಾಳನ ಪುಟ್ಟಕ್ನ ಅಂತ ಕೇಳಿದೆ. ನಮ್ದು ಇತ್ಲಾಗ ಗಿಡಗಳು ಬೆಳಕೊಂಡ್ಬಿಟ್ಟಿದ್ವು ಯಾವ್ಯಾವ ಕಾಂಗ್ರೆಸ್ ಬಳ್ಳಿಗಳೆಲ್ಲ. ಅವನ್ನೆಲ್ಲ ಬೆಳಗ್ಗೆಯಿಂದ ಕಿತ್ತಾಕಿ ಎಲ್ಲ ಸ್ವಚ್ಛ ಮಾಡೋಷ್ಟ್ರಲ್ಲಿ ಸ್ವಂಟನೆ ಬಿದ್ದೋಯ್ತು ಕಣಕ್ಕ. ಇವತ್ತು ಜಗಲಿ ಕಟ್ಟೆಗ್ ಬರ್ಲೋ ದಾಡ್ವೋ ಅಂತ ಯೋಚನೆ ಮಾಡ್ಕೊಂಡ್ ಬಂದೆ ಗೊತ್ತೇನಕ್ಕೋ. ಏನಕ್ಕಾದ್ರೂ ನೀನು ಬರ್ದೇ ಇರು, ಜಗ್ಲಿ ಕಟ್ಟೆಗೆ ಮಾತ್ರ ಬರ್ದೇ ಇರಂಗೆ ಮಾಡ್ಕೊಂಬೇಡ ನೀನು. ಆಯಿತು, ಎಲ್ಲರಿಗೂ ಕೆಲಸ ಐತೆ. ಬೇಗ ಇವತ್ತು ಜಗಲಿ ಕಟ್ಟೆ ಮುಗಿಸ್ಬಿಟ್ಟು ಬೇಗ ಹೋಗ್ಬಿಡೋಣಕೋ ಇವತ್ತು. ನನಗೂ ತುಂಬ ಕೆಲಸ ಐತೆ. ಸರಿ ಕಣಕ್ಕ. ಅದೇ ಮೊನ್ನೆ ನಾವು ಮಾತಾಡಿದ್ವಲ್ಲ, ನಮ್ಮ ಮನೆಗಳಾಗ ಅಥವಾ ನಾವು ಹೋಗೋ ಜಾಗಗಳಾಗ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬದಲು ನಾವು ಏನೇನು ಬಳಕೆ ಮಾಡ್ಬೋದು ಅಂತ ಮಾತಾಡೋಣವೇ? ಅದೇ ಈ ವಿಷಯನ ಇವತ್ತು. ಮಾತಾಡ್ರಕ್ಕೋ. ನನ್ಗ ಆ ವಿಷಯ ಅಂದ್ರೆ ಸಖತ್ ಇಷ್ಟ ಕಣಕ್ಕ. ಏನಾದ್ರು ಹೊಸ ವಿಷಯ ಕಲ್ತ್ಕೊಬೇಕು ಅಂದ್ರೆ ನಾನ್ ಕಾಯ್ತಾ ಇದ್ದೀನಿ. ಈ ಪ್ಲಾಸ್ಟಿಕ್ ಬಗ್ಗೆ ನಂಗೆ ತುಂಬಾನೇ ತಿಳ್ಕೊಬೇಕು ಕಣಕ್ಕ. ನನ್ಗೇನು ಗೊತ್ತಿರ್ಲಿಲ್ಲ. ನನ್ಗೆ ಇವತ್ತಿನ ಜಗಲಿ ಕಟ್ಟೆ ಮಿಸ್ ಮಾಡ್ದೆ ಬಂದಿರೋದ್ ನಾನು. ಪುಟ್ಟಕ್ಕ, ತಿಳ್ಕೊಳಕಲ್ಲ, ನೀನು ಹೇಳ್ಬೇಕು ಇವತ್ತು. ಪ್ಲಾಸ್ಟಿಕ್ ಬದಲಾಗಿ ನಿಮ್ಮ ಮನೆಗ ನೀನು ಏನು ಯೂಸ್ ಏನು ಬಳಸ್ತೀಯ, ಇನ್ನು ಮುಂದೆ ಏನು ಬದಲಾವಣೆ ಮಾಡ್ಕೊತೀಯ ಅಂತ ನೀನು ಹೇಳ್ಬೇಕು ಜಗಲಿ ಕಟ್ಟೆಗ. ಅದೇ ಅಲ್ವೇ ಜಗಲಿ ಕಟ್ಟೆ ಕೊಟ್ಟಿದ್ದು ಹೋಮ್ವರ್ಕು. ತಾನೇ ಕಣಕ್ಕ. ನಾನೇ ಮೊದ್ಲಿಗೆ ಹೇಳ್ತೀನಿ ಕೇಳು. ನಾನು ನೀವ್ ಹೇಳ್ತಾ ಇದ್ದಂಗೆ ನಮ್ಮ ಮನೇಲಿ ಸಾಸಿವೆ ಡಬ್ಬ, ಬೇಳೆ ಡಬ್ಬ, ಎಣ್ಣೆ ಡಬ್ಬ ಎಲ್ಲಾನು ಪ್ಲಾಸ್ಟಿಕ್ ಇಟ್ಕೊಂಡಿದ್ದೆ ಕಣಕ್ಕ. ನೆನ್ನೆನೆ ಹೋಗಿ ತಗೊಬಂದ್ಬಿಟ್ಟೆ ಕಣಕ್ಕ. ಓ, ನೀನು ಇಷ್ಟ ದಿವಸ ಪ್ಲಾಸ್ಟಿಕ್ಕೇ ಬಳಸ್ತಾ ಇದ್ದೇನು? ನೋಡಕ್ಕ, ನಾನು ಏನ್ ಮಾಡಿದೆ ಗೊತ್ತೇನಕ್ಕ? ಮೊದ್ಲು ನೀವ್ ಹೇಳಿದ ತಕ್ಷಣ ನಮ್ ಮನೆಗ್ ಹೋಗಿದ್ದೆ. ನಮ್ ಮನೇಲಿ ಸಾಸಿವೆ ಡಬ್ಬ, ಬೇಳೆ ಡಬ್ಬ ಎಲ್ಲ ಪ್ಲಾಸ್ಟಿಕ್ ತಗೊಂಡಿದ್ದೆ ಕಣಕ್ಕ. ಅದನ್ನೆಲ್ಲ ತೆಗ್ದು ಬೀಸಾಕ್ಬಿಟ್ಟು ಹಂಗೆ ಅಂಗಡಿಗೆ ಹೋಗ್ಬಿಟ್ಟಿದೆ. ಎಲ್ಲ ಸ್ಟೀಲ್ದು ಬಾಕ್ಸ್ ಗಳನ್ನ ತಂದು ಇಟ್ಬಿಟ್ಟಿದೀವಿ. ಇವಾಗ ನೋಡಕ್ ಎಷ್ಟ್ ಚೆನ್ನಾಗಿ ಗೊತ್ತೇನಕ್ಕ ನಮ್ಮ ಮನೆಯಲ್ಲಿ. ನಿಜ 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 ಪುಟ್ಟಕ್ಕ. ಪ್ಲಾಸ್ಟಿಕ್ದು ನಮಗೇನೋ ಅದರಲ್ಲಿರೋದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಬಳಸ್ತೀವಿ. ಆದರೆ ಪ್ಲಾಸ್ಟಿಕ್ ಬಿಟ್ಟು ಬೇರೆ ಏನಾದರೂ ಬಳಸಿದ್ರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ನೋಡೋಕ್ಕೂ ಚಂದ. ನೀನು ಆ ಕೆಲಸ ಮಾಡಿದ್ರೆ ನಾನೇನು ಕೆಲಸ ಮಾಡಿದ್ದೀನಿ ಗೊತ್ತಾ? ಏನ್ ಮಾಡ್ದೆ ಹೇಳಕ್ಕೋ? ಅದೇ ನಾವು ಯಾವಾಗಲೂ ನಮ್ಮ ಮನೆಗ ಎಲ್ಕ ನಾವು ಹೋಗಕ್ಕೆ ಬರೋಕ್ಕ ಈ ಬಾಟ್ಲುಗಳು ಎತ್ಕೊಂಡು ಹೋಗ್ತಾ ಇದ್ರಮ್ಮ. ನೀನು ಹೇಳ್ದಲ್ಲ ನೆನ್ನೆ ನಿಮ್ಮ ಅಕ್ಕನೂ ಬಿಸಿ ನೀರು ಕಾಯಿಸಿ ಅದಕ್ಕೆ ಪ್ಲಾಸ್ಟಿಕ್ ಬಾಟ್ಲಕ್ಕೆ ಹಟ್ತಾಳೆ ಅಂತ. ನಾವು ಎಲ್ಲನ ಹೋಗೋವಾಗ ಬರೋವಾಗ 2-2 ಲೀಟ್ರದ್ದು ನೀರು ಹಿಡ್ಕೊಂಡು ಹೋಗಿ ಕುಡಿಯೋಣ ಅಂತ ಹೇಳಿ ಎಷ್ಟೊಂದು ಬಾಟ್ಲುಗಳನ್ನ ಇಕ್ಕೊಂಡಿದ್ದೆ. ಆಮೇಲೆ ನಮ್ಗೆ ಆ ಪ್ರೋಗ್ರಾಮ್ ಕೇಳಿದ್ಮೇಲೆ ಗೊತ್ತಾಯ್ತಲ್ಲ ಅದ್ರಾಗ ಎಷ್ಟೆಷ್ಟು ಮೈಕ್ರೋ ಇದಿರುತ್ತೆ, ಅದೆಲ್ಲ ಸ್ವಲ್ಪ ಸ್ವಲ್ಪನೇ ದೇಹಕ್ಕೆ ಹೋಗಿ ಸೇರ್ತೈತೆ ಪ್ಲಾಸ್ಟಿಕ್ಕು ಅಂತ. ಅದಕ್ಕೆ ನಾನು ಆ ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳ್ನು ತೊಗೊಂಡೋಗಿ ಆಚೆಗೆ ಹಾಕ್ಬಿಟ್ಟು ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲು ಬಿಟ್ಟಿಲ್ಲಕ್ಕ ನಾನು. ಪ್ಲಾಸ್ಟಿಕ್ಕಲ್ಲಿ ವಾಟ್ರ್ ಬಾಟ್ಲುಗಳು ಬರ್ತಾವಲ್ಲ ಇವಾಗ, ಅದನ್ನು ಬಿಟ್ಟಿಲ್ಲ ನಾನು. ಅದನ್ನು ಎತ್ಕೊಂಡೋಗಿ ಆಚೆ ಹಾಕಿ
ನಾನೆಲ್ಲ ಇವಾಗ ಏನೇನೋ ಹೊಸ್ದಾಗಿ ಬಂದವಲ್ಲಕ್ಕ, ತಾಮ್ರದಾಗ, ಸ್ಟೀಲ್ದಾಗ, ಅದೇನೋ ಕಾಪರ್ ಅಂತೆ, ಅಂಥ ವಾಟ್ರ್ ಬಾಟ್ಲುಗಳು ಒಂದು 4-5 ಎತ್ಕೊಂಬಂದ್ಬಿಟ್ಟೆ ನೋಡು. ಒಳ್ಳೆ ಕೆಲ್ಸ ಮಾಡ್ದೆ ಬಿಡಕ್ಕ. ನಾನು ಅಷ್ಟೇ ನಮ್ಮ ಅಕ್ಕನ ಮನೆಗೆ ಆ ಬಾಟ್ಲುಗಳೆಲ್ಲ ನಾಳೆ ಒಯ್ತೀವಿ, ಎಲ್ಲ ತಗೊಂಡೋಗಿ ಕೊಡ್ತಿದ್ದೀರಕ್ಕ. ಅಷ್ಟೇ ಅಲ್ಲ ಪುಟ್ಟಕ್ಕ, ರಾಮಕ್ಕ, ಈ ಮಕ್ಕಳಿಗೆ ಸ್ಕೂಲ್ಗೆ ಹೇಳ್ದಲ್ಲ ನೀನು, ಆ ಪ್ಲಾಸ್ಟಿಕ್ ಬಾಟ್ಲೆ ಹಾಕಿ ಕಳಿಸ್ತಾರೆ ಅಂತ. ಇವಾಗ ಪ್ಲಾಸ್ಟಿಕ್ ಒಳ್ಳೊಳ್ಳೆ ಡಿಸೈನ್ ಎಲ್ಲ ಬಂದ್ಬಿಟ್ಟವೆ ವಾಟ್ರ್ ಬಾಟ್ಲುಗಳು. ಪೈಪಾಗಿ ಕುಡಿಯೋವಂತೆ, ಏನೋ ಮುಚ್ಚೋ ಥರ, ಆ ಥರ ಈ ಥರ ಅಂತ. ನಾನು ಮೊನ್ನೆ ಒಂದು ಫೋಟೋದಾಗ ನೋಡಿದೆ. ಆ ಪೈಪ್ಗಳೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಹೋಗಿ ನಾವು ತೆಗೆದು ನೀಟಾಗಿ ತೊಳೆಯೋಕ್ಕಾಗಲ್ಲಲ್ಲ, ಅದಕ್ಕೆ ಅಲ್ಲಿ ನೀರು ಕುಡಿಯೋ ಹೊತ್ನಾಗ ಮಗು ಬಾಯಿಂದ ಎಲ್ಲ ಗಲೀಜು ಬಿಡ್ತಾ ಇರುತ್ತಲ್ಲ, ಅಂಥದ್ದೆಲ್ಲ ಹೋಗಿ ಆ ಸಂದುಗಳಿಗೆಲ್ಲ ಸೇರಿಕೊಂಡು ಅದನ್ನ ಸರಿಯಾಗಿ ತೊಳೆದೇ ತಾಯಂದ್ರು. ಹಂಗೆ ನೀರು ಕುಡಿದು ಮಗುಗೆ ಹುಷಾರಿಲ್ಲದೆ ಆಗ್ಬಿಟ್ಟಿತ್ತಂತೆ. ಇದು ಯಾಕೆ ಆಗ್ತಾಯಿದೆ ಹಿಂಗೆ ಹುಷಾರಿಲ್ಲದೆ ಅಂತ ಎಷ್ಟು ಯೋಚನೆ ಮಾಡಿದ್ರೂ ಗೊತ್ತೇ ಆಗಿಲ್ಲಂತೆ. ಆಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ ಮಗುಗೆ ನೀರೇನ್ರಲ್ಲಿ ಕುಡಿಸ್ತೀರಿ ಅಂದ್ರಂತೆ. ಇವರು ಏನು ಫುಲ್ಲು ಸ್ಟೈಲಾಗಿ ತೆಗೆದ್ರಂತೆ, ನೋಡಿ ಸರ್ ಈ ಥರ ಬಾಟ್ಲಲ್ಲಿ ಕೊಡಿಸ್ತೀವಿ ಅಂತ. ಆಮೇಲೆ ಆ ಬಾಟ್ಲು ತೆಗೆದು ತೋರಿಸಿದ್ರಂತೆ ಡಾಕ್ಟ್ರು. ಎಲ್ಲೆಲ್ಲೆಲ್ಲ ಗಲೀಜು ಸೇರ್ಕೊತೈತೆ, ನೀವು ತೊಳೆಯೋಕೆ ಎಲ್ಲೆಲ್ಲಿ ಆಗಲ್ಲ, ಅದೇ ಬಾಟ್ಲಾಗೆ ನೀರು ಕೊಡ್ತಾಯಿದ್ರೆ ಮಗುಗೆ ಹಿಂಗೆಲ್ಲ ತೊಂದರೆ ಆತೈತೆ ಅಂತ ಹೇಳಿ ಡಾಕ್ಟ್ರು ಗ್ಲಾಸಲ್ಲಿ ಕುಡಿಸ್ರಿ, ಇಲ್ಲ ಹಂಗೂ ಬೇಕು ಅಂದರೆ ಮುಚ್ಚಳ ತೆಗೆದು ನೀರು ಕುಡಿಯೋ ಅಂಥ ಬಾಟ್ಲಾಗ ತಗೊಂಡೋಗ್ರಿ ನೀರು ಬೇಕು ಅಂದರೆ ಅಂತ ಹೇಳಿದ್ರಂತೆ ಡಾಕ್ಟ್ರು. ರಾಮಕ್ಕ, ನೀನೇನು ಏನು ಮಾಡಿದೆ? ನಾನು ಅದೇ ನಿಮ್ಮಿಬ್ಬರದ್ದು ಕೇಳ್ತಾ ಇದ್ದೆ ಅನ್ಕೊಂತ ಇದ್ದೆ. ಮಗು ವಿಚಾರಕ್ ನೋಡಿ ಎಷ್ಟು ತೊಂದ್ರೆ ಆಗ್ತದ, ಎಷ್ಟು ಹುಷಾರಾಗಿರ್ಬೇಕು ಮನೇಲಿರೋ ಹೆಂಗಸ್ರು. ಮುಂದೆ ಹೋಗ್ತಾ ಇವಾಗ ಬರೀ ಟಿವಿ, ಯಾವ ಸೀರೆ ಉಟ್ಕೊಳೋದು ಇವೇ ಇರ್ತಾವೆ. ನಮ್ ತರ ಕಾಳಜಿ ವಹಿಸಿ ಮಾಡೋ ಅಂತವು ಈಗ ಎಲ್ಲಿರ್ತಾವ ಹೇಳು. ನಾನೇನ್ ಮಾಡ್ದೆ ಗೊತ್ತಾ, ಮೊದ್ಲು ಬೆಳಗ್ಗೆ ಎದ್ದಾಗ ಮೊದ್ಲು ನಾವು ಚಿಕ್ಕವರಾಗಿದ್ದೆ ಬೇವಿನ ಕಡ್ಡಿಲಿ ಹಲ್ಲುಚ್ತಾ ಇದ್ರಿ, ಇಲ್ಲ ಇದ್ಲು ಆತರ ಮಾಡ್ತಾ ಇದ್ರಿ. ಅದಕ್ಕೆ ಮನೆಗಿರೋ ಟೂತ್ ಬ್ರಷ್ ಗಳೆಲ್ಲ ತೆಗ್ದು ಆಚೆಗೆ ಹಾಕ್ಬಿಟ್ಟೆ. ಹಳ್ಳಿನಾಗಿದ್ದು ಬೇವಿನ ಕಡ್ಡಿಲಿ ಹಲ್ಲುಜ್ಜಿದ್ರೆ ಏನ್ ಅವಮಾನನೇ, ಅದಕ್ಕೆ ಅದನ್ನ ಮಾಡಿದೀನಿ ನಾನು. ಅದ್ರ ಜೊತೆಗೆ ಇನ್ನೊಂದ್ ಹೇಳ್ತೀನಿ ಕೇಳ್ರಿ, ಆ ಮನೆಗೆ ಇರೋ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನೆಲ್ಲ ಮೂಟೆ ಕಟ್ಟಿ ಇಟ್ಟಿದೀನಿ. ಅದನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅದಕ್ಕೊಂದು ಹೇಳ್ತೀನಿ ನೋಡ್ರಾಮಕ್ಕ. ನಾನು ಮಂಗಳವಾರ ಸಂತೆ ನಡೀತೈತಲ್ಲ, ನಮ್ಮ ಹಳ್ಳಿ ಸಂತೆ, ಅಲ್ಲಿಗೆ ಎತ್ಕೊಂಡು ಹೋಗ್ಬಿಡು. ಅಲ್ಲಿ ತರಕಾರಿ ಕೊಡ್ತಾ ಇರ್ತಾರಲ್ಲ, ಅವ್ರಿಗೇನೆ ನೀನೇ ಬಳಸ್ಕ ಅಂತ ಹೇಳು. ಆದಷ್ಟು ಆ ಥರ ಕವರ್ ಬಳಸ್ಬೇಡ್ರಿ ಅಂತಲೇ ಹೇಳು. ಆದರೆ ಇವಾಗ ಒಂದು ಮೂಟೆ ಕಟ್ಬಿಟ್ಟಿದೆಯಲ್ಲ, ಅದು ಸುಮ್ಮನೆ ಬಿಸಾಕಿದ್ರೂ ಭೂಮಿ ಕೋತೈತೆ. ನೀನೇ ಹೇಳ್ದಲ್ಲ, ಆ ಕವರ್ ಏನೋ ಕರ್ಗಕ್ಕೆ 200 ವರ್ಷ ತಗೊಂತೈತೆ, 300 ವರ್ಷ ತಗೊಂತೈತೆ ಅಂತ. ಅದಕ್ಕೆ ಎಲ್ಲನ ಹೋಗ್ಲಿ, ಅದ್ರಾಗೆ ಒಂದು 2 ದಿವಸ ತರಕಾರಿನ ಹಾಕಿ ಬೇರೆಯವ್ರಿಗೆ ಕೊಡಲಿ. ತಗೊಂಡೋಗಿ ಆ ಮೂಟೆನ ಸಂತೆ ಕೊಟ್ಬಿಡು ಆ ತರಕಾರಿ ಮಾರೋ ಎಮ್ಮಂಕ. ನಿಜ ನಾನು ಅದಕ್ಕೆ ಎಲ್ಲೂ ಬಿಸಾಕ್ಲಿಲ್ಲ. ಇನ್ನು ಟೂತ್ ಬ್ರಷ್ ಕೂಡ ಹಂಗೆ ಇಟ್ಟಿದೀನಿ, ತೆಗೆದ ಆಚೆಗೆ ಎಲ್ಲಿ ಕೊಡೋದು ಅದೆಲ್ಲ ಅದನ್ನೇನೋ ಮಾಡ್ತಾರಂತ ಅವು ಕೊಡೋಣ ಅಂತ ಹಂಗೆ ಇಟ್ಟೆ. ನೀನ್ ಹೇಳ್ದಂಗೆ ತರಕಾರಿ ಅಂಗಡಿಲ್ಲ, ರಾಮಣ್ಣ ಬರ್ತಾನಲ್ಲ ತರಕಾರಿ ಮರಕ್ಕೆ, ಅವ್ನ್ ಕೇಳಿ ನೋಡ್ತೀನಿ, ಬೇಕು ಎತ್ಕೊಂಡ್ ಹೋಗಿ ಕೊಡು ಜನಗಳಿಗೆ ಹೇಳು. ಮತ್ತೆ ಇದನ್ನೇ ತಗೊಂಡ್ ಬನ್ನಿ, ಮತ್ತೆ ಹೊಸ ಕವರ್ ತರಬೇಡಿ ಅಂತ ಹೇಳು ಅಂತ ಹೇಳ್ಬೇಕು ನಾವು. ಕಣಕ್ಕ, ನಿಜ ಅದೇ ಕವರ್ ಉಪಯೋಗಿಸ್ತೀವಿ. ನಾನು ಇನ್ನೊಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕಣಕ್ಕ. ನಾನೇನು ಮಾಡಿದೆ ಗೊತ್ತೇನಕ್ಕ, ನಾನು ಯಾವಾಗಲೂ ವಾರ ಸತ್ಸಂಗ್ಕೋತೀನಿ. ನಿಮ್ಗೆ ಗೊತ್ತಲ್ಲ, ನಾನು ಸತ್ಸಂಗ ಹೋಗೋದು ಶನಿವಾರ ಭಾನುವಾರ ಬಂದರೆ 7 ದಿವಸ ನಾನು ಮನೆಗಿರಲ್ಲಕ್ಕ ಸತ್ಸಂಗಕ್ಕ. ಅಲ್ಲಿ ಹೋದರೆ ಯಾವಾಗಲೂ ಪ್ಲಾಸ್ಟಿಕ್ ಇದ್ರಾಗೆಲ್ಲ ಒಂದೊಂದು ಕಡೆ ಕೊಟ್ಬಿಡ್ತಾರಕ್ಕ. ಒಂದೊಂದು ಕಡೆ ಅಡಿಕೆ ಇದರಲ್ಲೇ ಕೊಡ್ತಾರೆ ತಟ್ಟೆಗೆ, ಒಂದೊಂದು ಕಡೆ ಪ್ಲಾಸ್ಟಿಕ್ ಬಳಸ್ಬಿಡ್ತಾರೆ. ನಂಗೆ ಬಲ್ ಬೇಜಾರಾಗೋಯ್ತು ಕೇಳ್ಬಿಟ್ಟು ಮೊನ್ನೆ ಕಾರ್ಯಕ್ರಮ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಕ್ಕ. ನಾನು ಇನ್ಮೇಲೆ ಎಲ್ಲೇ ಹೋದರೂ ಒಂದು ಚಿಕ್ಕ ತಟ್ಟೆ, ಒಂದು ಲೋಟ, ಒಂದು ಸ್ಪೂನು ನನ್ನ ಬ್ಯಾಗಾಗಿ ಇರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟು ನಾನು ಇನ್ಮೇಲೆ ಆ 3 ಎತ್ತಿ ನನ್ನ ಬ್ಯಾಗ್ ಇಕ್ಕೊಂಬಿಟ್ಟಿದ್ದೀನಕ್ಕ. ನಿಜ ಅದು ಒಳ್ಳೆ ಕೆಲಸ ನೋಡು. ಅಷ್ಟೇ ಅಲ್ಲ ರಾಮಕ್ಕ, ನಾನೊಂದು ಚಿಕ್ಕ ಕಪ್ಪುನು ಇಕ್ಕೊಂಬಿಟ್ಟಿದ್ದೀನಿ, ಕಟೋರಿನ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾಗ ಪ್ರಸಾದ ಅಂತ ಹೇಳ್ಬಿಟ್ಟು ಥರ್ಮಾಕೋಲಾಗ ಪ್ಲಾಸ್ಟಿಕ್ ಡಬ್ಬಿಯಾಗ ಏನೇನು ಕೊಡ್ತಾರಕ್ಕ. ಅದಕ್ಕೆ ನಾನೊಂದು ಕಟೋರಿನೇ ಇಕ್ಕೊಂಬಿಟ್ಟಿದ್ದೀನಿ. ಹೋಗೋದು ದೇವಸ್ಥಾನದಾಗ ಪ್ರಸಾದ ಅದ್ರಾಗ ಹಾಕ್ಸ್ಕೊಳೋದು, ತಿನ್ನೋದು ಅಲ್ಲೆಲ್ಲಾದ್ರೂ ಕೂತ್ಕೊಂಡು. ಒಳ್ಳೆ ಕೆಲ್ಸ ಅಕ್ಕ. ಆಮೇಲೆ ಹಂಗೆ ಇವಾಗ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನೆಲ್ಲ ನಾನು ಗಂಟು ಕಟ್ಟಿದೀನಲ್ಲ,
ಅದಕ್ಕೆ ಬಟ್ಟೆ ಬ್ಯಾಗ್ಗಳನ್ನ, ಹಳೆ ಬಟ್ಟೆಗಳು ನಂಬೆ ಇದ್ದಿದ್ದನ್ನ, ಚೆನ್ನಾಗಿರೋ ಹಳೆ ಬಟ್ಟೆಗಳಲ್ಲಿ ಬ್ಯಾಗ್ ಹೊಲ್ದಿದೀನಿ. ಆ ಬ್ಯಾಗ್ನ ಇವಾಗ ಎಲ್ಲಿಗೆ ಹೋದ್ರು ತರಕಾರಿ ತರಕ್ಕೆ, ಅಂಗಡಿಗೆ ಸಾಮಾನ್ ತರಕ್ಕೆ ಆ ಬ್ಯಾಗ್ನ ಎತ್ಕೊಂಡು ಹೋಗೋದು. ಹ್ಞೂನಕ್ಕ, ನಿಜ ನಿಜ. ಮೊದಲೆಲ್ಲ ಆಚೆ ಹೋಗ್ಬೇಕಂದ್ರೆ ಒಂದು ಬ್ಯಾಗ್ ಕೈಯಾಗಿ ಹಿಡ್ಕೊಂಡು ಹೋಗೋರು. ಈ ಕವರ್ ಕೊಟ್ಟು 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 ಅಭ್ಯಾಸ ಮಾಡಿ ಬ್ಯಾಗ್ ಹಿಡ್ಕೊಂಡು ಹೋಗೋದೇ ಮರ್ತೋಗ್ಬಿಟ್ಟವ್ರೆ ಜನ. ಏನಿಲ್ಲ ತಗೊಳಕ, ಎಲ್ಲಾರು ಹಂಗೆ ಬರ್ತಾರಂತ. ಎಲ್ಲಾರು ಹಂಗೆ ಮಾಡಲ್ಲ. ನಮ್ಮ ಅಕ್ಕ ಬುಟ್ಟಿ ಬ್ಯಾಸ್ಕೆಟ್ ಹಿಡಿತಾರ ನೋಡ್ರಿ, ಅಂತ ಬ್ಯಾಗ್ನ ತಗೊಂಡು ಯಾವಾಗ್ಲೂ ಅಂತದೇ ಎತ್ಕೊಂಡ್ ಹೋಗೋದವಳು. ಆದ್ರೆ ಎಲ್ಲೋ ಪುಟ್ಟಕ್ಕ ನಿಮ್ ಅಲ್ಲ ಕಣಕ್ಕ, ಇದು ಬ್ಯಾಸ್ಕೆಟ್ ಅಲ್ಲಿ ಬುಟ್ಟಿ ಹಿಡಿತಾರಲ್ಲ ಅದನ್ನು ಪ್ಲಾಸ್ಟಿಕ್ ಏನಕ್ಕ? ಅದು ಪ್ಲಾಸ್ಟಿಕ್ಕೆ ಅಂದರೆ ತುಂಬ ದಿನ ಬರುತ್ತೆ. ಅದು ತುಂಬ ದಿನ ಇಟ್ಕೊಬೋದಲ್ಲೇನಕ್ಕ. ಹಿಂಗೆ ದಿವಸ ಒಂದೊಂದು ಪ್ಲಾಸ್ಟಿಕ್ ಕವರ್ ತರೋ ಬದಲು ಅದು ಬೇಗ ಹಾಳಾಗಲ್ಲ, ಎಷ್ಟೋ ವರ್ಷ ಬಾಳಿಕೆ ಬರ್ತೈತೆ. ವರ್ಷ ಬರುತ್ತೆ ಕಣಕ್ಕ. ಒಂದ್ ಅಜ್ಜಿ ದೊಡ್ಡ ಬ್ಯಾಗ್ ಹಾಕೊಂಡೈತೆ, ಅದನ್ನ 20 ವರ್ಷದಿಂದ ಹಾಕೊಂಡೈತಂತೆ ನೋಡ್ರಿ. ಅದನ್ನ ನೋಡಲಿಕ್ಕ 20 ವರ್ಷದಿಂದ ಅಜ್ಜಿ ಪ್ಲಾಸ್ಟಿಕ್ ಬಳಸಿಲ್ಲ ಅಂದರೆ ನಮ್ಮ ಭೂಮಿಗೆ ಎಷ್ಟು ಒಳ್ಳೇದು ಮಾಡ್ದಂಗೆ ಆಯಿತು ಆ ಅಜ್ಜಿ. ಆ ಅಜ್ಜಿ ಯಾವಾಗ್ಲೂ ಆ ದೊಡ್ಡ ಬ್ಯಾಗ್ನ ಹಿಡ್ಕೊಂಡು ಹೊಟ್ಟೋಗುತ್ತೆ. ಒಂದ್ 2 ಐಟಮ್ ತಗೊಂಡ್ಬರ್ಬೇಕಂದ್ರು ಆ ಬ್ಯಾಗ್ನ ಎತ್ಕೊಂಡೈತೆ. ದೊಡ್ಡ ಬ್ಯಾಗ್ ಕಣಕ್ಕ. ನಮ್ ದಾಸರಳ್ಳಿಲಿ ಆ ಅಜ್ಜಿ ಈಗ್ಲೂ ಐತೆ, ಎತ್ಕೊಂಡು ಅದೇ ಬ್ಯಾಗೆ ಹೋಗೋದು. ಏನಜ್ಜಿ ಮಾರ್ಕೆಟ್ ಹೋಯ್ತಿದ್ಯ, ಹಂಗಾರೆ ಜಾಸ್ತಿ ತತ್ಯ ಅನ್ಸುತ್ತೆ, ಇವತ್ತು ಜೋರ್ ಅನ್ಸುತ್ತೆ ಹಬ್ಬದ ಅಂತ ನಾವ್ ಕೇಳಿದ್ರೆ, ಏನಿಲ್ಲ ಕಣವ, ಮೆಣಸಿನ್ಕಾಯಿ ಟೊಮೊಟೊ ತಲಕ್ ಹೋಯ್ತಾ ಇದೀನಿ ಅಂತ ಹೇಳ್ತೈತೆ ಅಜ್ಜಿ. ನೋಡ್ತಾ, ಆದ್ರೆ ಅಷ್ಟು ಹೋಯ್ತದೆ. ನಿಜ ನಿಜ. ಅದಷ್ಟೇ ಅಲ್ಲ, ನಾವ್ ಮನೆಯಾಗ ಹಿಂಗ್ ಮಾಡ್ಕೊಳೋದು, ಅಲ್ಲಿ ಪ್ಯಾಟಾಗ್ ಕೂಡ ಇಂಥವು ಜಾಸ್ತಿ ನಡೀತಾ ಇದಾವಂತೆ. ಪ್ಲಾಸ್ಟಿಕ್ ಬಳಕೆ ಮಾಡ್ಬಾರ್ದು ಅಂತ ಹೇಳಿ ನಾವ್ ಇವಾಗ ಅನ್ಕೊಂತ ಇದ್ದಂಗೆ ಜನಗಳು ಗುಂಪು ಮಾಡ್ಕೊಂಡು ಏನೇನೋ ಕಾರ್ಯ ಕೆಲ್ಸಗಳು ಮಾಡ್ತಾವ್ರೆ. ನಾನು ಆ ಡಾಕ್ಟರ್ ಹತ್ರ ಮಾತಾಡ್ದೆ ಅಂದೆ ಅಲ್ವೇ, ಅವರು ಇದ್ರಲ್ಲಿ ಒಂದು ಬೋರ್ಡ್ ಹಾಕಿದ್ರು ಆ ತರವೆಲ್ಲ ಮಾಡ್ತಾವ್ರೆ ಅಂತ. ಹಂಗೆ ಡಾಕ್ಟರ್ ಹೇಳ್ತಾ ಇದ್ರು, ಅವ್ರ ಮನೆ ತಾವ ಹೆಂಗಸರೆಲ್ಲ ಸೇರ್ಕೊಂಡು, ಅದೆಲ್ಲ ಮಲ್ಲೇಶ್ವರಮ್ಮ ಏನೋನಂತೆ, ಅಲ್ಲಿ ಹೆಂಗಸರು ಸೇರ್ಕೊಂಡು ಈ ಬ್ಯಾಗ್ಗಳು ಹೊಲುದು ಬಟ್ಟೆಯಲ್ಲಿ ಅದನ್ನ ತರಕಾರಿ ಮಾರೋರ್ಗೆ ಫ್ರೀ ಆಗಿ ಕೊಡ್ತಾವ್ರಂತೆ. ನೀವು ಪ್ಲಾಸ್ಟಿಕ್ ಬಳಕೆ ಮಾಡ್ಬೇಡಿ, ಈ ಬಟ್ಟೆ ಬ್ಯಾಗ್ನ ನಾವ್ ನಿಮಗ್ ಫ್ರೀ ಆಗಿ ಕೊಡ್ತೀರಿ, ನೀವ್ ಅವ್ರಿಗೆ ಕೊಡಿ ಕಸ್ಟಮರ್ಸ್ಗೆ ಅಂತ. ಎಂತ ಒಳ್ಳೆ ಕೆಲಸ ಮಾಡ್ತಾವ್ರಕ್ಕ. ನೋಡು ಜನ ಎಷ್ಟೆತ್ತೆ ಪರಿಸರಕ್ಕೋಸ್ಕರ ಅದೆಲ್ಲ ಮಾಡ್ತಾವ್ರಂತೆ. ಕಣಕ್ಕ, ನೀನು ಹೇಳೋದು ನಿಜನೇ. ನಾನು ಅಷ್ಟೇ ಅಕ್ಕ, ಈ ಜ್ಯೂಸ್ ಅಂಗಡಿಕ ಎಳ್ನೀರು ಕುಡಿಯೋಕೆ ಹೋದಾಗೆಲ್ಲ ಸ್ಟ್ರಾ ಅವ್ನು ಕೊಟ್ರು ಅಂಗಡಿಯವನು ನಾನು ಈಸ್ಕೊಳಲ್ಲ. ನಾನು ಮೊನ್ನೆ ಅವ್ನು ಕೇಳ್ಬಿಟ್ಟು ಬಂದೆ ಜ್ಯೂಸ್ ಅಂಗಡಿಯವನ್ಕ, ನೋಡು ಯಾರಾದರೂ ಬಾಯಿ ಬಿಟ್ಟು ಕೇಳಿದ್ರೆ ಸ್ಟ್ರಾ ಹಾಕ್ಕೊಡು, ಅದು ಬಿಟ್ಟು ನೀನೇ ಸ್ಟ್ರಾ ಹಾಕ್ಕೊಡ್ಬೇಡ. ಈ ಪ್ಲಾಸ್ಟಿಕ್ ಎಷ್ಟು ಹೋಗಿ ಅದನ್ನ 5 ನಿಮಿಷ ಕುಡ್ದು ಬಿಸಾಕ್ಬಿಡ್ತಾರೆ ಅದನ್ನು, ಅದು ಎಷ್ಟು ಭೂಮಿನ ಹಾಳು ಮಾಡ್ತೈತೆ, ದಯವಿಟ್ಟು ಹಾಕ್ಬೇಡಪ್ಪ ಹಂಗೆ ಅಂತ. ಅವನು ಜ್ಯೂಸ್ ಅಂಗಡಿ ಓನರ್ ಹೇಳ್ದ, ಮ್ಯಾಮ್ ಎಲ್ಲರೂ ಕೇಳ್ತಾರೆ ನಾವು ಕೊಡಲೇಬೇಕು ಅಂತ. ನಾನು ಹೇಳ್ದೆ, ಬಾಯಿ ಬಿಟ್ಟು ಕೇಳಿದ್ರೆ ಕೊಡು, ಇಲ್ಲಾಂದರೆ ಕೊಡಬೇಡಪ್ಪ, ಹೇಳು ಮ್ಯಾಮ್ ಹಂಗೆ ಕುಡೀರಿ ಅಕ್ಕ ಅಂತ ಹೇಳು, ಕುಡ್ದೇ ಇಲ್ಲ ಬೇಕೇ ಬೇಕು ಅಂದರೆ ಕೊಡು ಅಂತ ಹೇಳಿ ಬಂದೆ. ಹಾಗೆ ನಮ್ಮ ಜನರು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಅಂತ ಒಳ್ಳೆ ಗ್ಲಾಸಾಗಿ ಕೊಟ್ಟಾಗ ಕುಡಿಯೋದು ಬಿಟ್ಟು ಅದೇನ ಸ್ಟೈಲ್ಕಂತ ಸ್ಟ್ರಾ ಇಸ್ಕಂತಾರೋ ನಂಗೆ ಗೊತ್ತಿಲ್ಲಕ್ಕ. ಅದು ಸ್ಟೈಲ್ಗೆ ಮಾಡ್ತಾರ ಜನ, ಏನು ಮಾಡಕ್ ಹಾಕಿಲ್ಲ. ಬುದ್ಧಿ ಬರೋವರೆಗೂ ಪರಿಸರ ಕಾಪಾಡೋಕೆ ಅದಕ್ಕೆ ಇಂಥವೆಲ್ಲ ಸಿಟಿನಾಗ ಅವನ್ನೆಲ್ಲ ಸೇರ್ಕೊಂಡ್ ಮಾಡ್ತಾರಂಗೆ. ನಾವು ಈ ಕಡೆ ಹಳ್ಳಿಗ್ನಾಗ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮೊನ್ನೆ ನಾ ಇದ್ರ ಹತ್ರ ಹೋಗಿದ್ರಿ, ಎಲ್ಲಿ ಹಳ್ಳಿಗ್ನಾಗ ಜನ ಎಚ್ಚೆತ್ಕೋಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡ್ರಿ. ಮೊನ್ನೆ ಇಲ್ಲೆಲ್ಲೋ ಬೆಂಗ್ಳೂರ್ಗ್ ದೂರ ಇರೋ ದೇವಸ್ಥಾನ ಒಂದು, ಅಲ್ಲ ಆ ರೋಡಾಗ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಬೆಂಗಳೂರಿಂದ ದೇವಸ್ಥಾನಕ್ ಬಂದವ್ರೆಲ್ಲ ಕುತ್ಕೊಂಡು ಬೆಳಗ್ಗೆ ನಾಷ್ಟ ಮಾಡಿ ಪೇಪರ್ ಪ್ಲಾಸ್ಟಿಕ್ ಕವರ್ ಎಲ್ಲ ಗಾಳಿಗೆ ಬಿಡ್ತಾವ. ಇಲ್ಲಿ ಹಳ್ಳಿಗಳ ಹತ್ರ, ಹಳ್ಳಿಗಳ ಹಾಳಾಗೋದಿಲ್ವ? ನಿಜ ನಿಜ ಅಕ್ಕ. ನಾವು ಹಳ್ಳಿಗಳಾಗೂ ಇದೇನೋ ಹಸಿ ಕಸ ಒಣ ಕಸ ಅಂತೆಲ್ಲ ಹೇಳ್ತಾರಲ್ಲಕ್ಕ, ಆದಷ್ಟು ನಮ್ಮ ಹಳ್ಳಿಗಳಾಗೂ ಹೋಗಿ ನಾವು ಹೇಳೋಣಕ್ಕೋ, ಮನೆ ಮನೆಗೆ ಹೋಗಿ ಯಾಕೆ ಹಸಿ ಕಸ ಒಣ ಕಸ ಅಂತ ವಿಂಗಡಿಸ್ಬೇಕು, ಮತ್ತು ಪ್ಲಾಸ್ಟಿಕ್ ಯಾಕೆ ಜಾಸ್ತಿ ಬಳಸಬಾರ್ದು ಅಂತ. ಇದೇ ವಿಷಯಕ್ಕೆ ಏನು ಪುಟ್ಟಕ್ಕ ರಾಮಕ್ಕ, ನಾನು ಏನೇನೆಲ್ಲ ಬದಲಾಯಿಸಿದೆ ಅಂತ ಹೇಳ್ತೀನಿ ನೋಡು. ನಮ್ಮ ಮನೆ ಒಳಗೆ ಈ ನಮ್ಮ ಸೊಸೆ ಅವಳಲ್ಲ,
ಈ ಚಿಕ್ಕ ಚಿಕ್ಕ 1 ರೂಪಾಯಿ 2 ರೂಪಾಯಿ ಶಾಂಪು ಪ್ಯಾಕೆಟು ಯಾವಾಗಲೂ ಅಂಗಡಿಗೆ ಹೋಗಿ ಒಂದು ಸರ ತಂದು ನೇತಾಕೋಳು. ನೀವೆಲ್ಲ ಕಾರ್ಯಕ್ರಮದಾಗ ಮಾತಾಡಿದ್ಮೇಲೆ ನಂಗೆ ಗೊತ್ತಾಯ್ತಲ್ಲ ಈ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ಕೂ ಎಷ್ಟು ತೊಂದರೆ ಮಾಡುತ್ತೆ ಅಂತ. ನನ್ನ ಮಗನಿಗೆ ಖಂಡಿತವಾಗಿ ಹೇಳ್ಬಿಟ್ಟಿದ್ದೀನಿ, ಆ ಅಮ್ಮನಿಗೆ ಯಾವ ಶಾಂಪು ಬೇಕೋ ಅದೊಂದು ದೊಡ್ಡ ಡಬ್ಬ ತಂದು ಇಕ್ಬಿಡು, 1 kg 2 kg ಅಷ್ಟು. ಆ ಅಮ್ಮನ 1 ವರ್ಷನ ಮಾಡ್ಕೊಳ್ಳಿ, 6 ತಿಂಗಳನ ಮಾಡ್ಕೊಳ್ಳಿ. ಆಮೇಲೆ ಈ ಪುಟ್ಟಕ್ಕೆ ನೇಳದ್ಲಲ್ಲ ಅದೇನೋ ಪಾತ್ರೆ ಸಾಮಾನುಗಳ್ಗೆ ಅದೆಲ್ಲ ಕೊಟ್ಟರೆ ಮೊನ್ನೆ ರಾಮಕ್ಕ ನೀನು ಹೇಳ್ದಲ್ಲ ಅದು ರೀಸೈಕ್ಲಿಂಗ್ ಹೋಗ್ತೈತೆ, ಅದು ಪುನರ್ಬಳಕೆ ಮಾಡ್ಬೋದು ಅಂತ. ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ, ಈ ಶಾಂಪು ಇದೆಲ್ಲ ದೊಡ್ಡ ತಂದಿಕ್ಬಿಡು, ಎಣ್ಣೆ ಡಬ್ಬಿ, ಶಾಂಪು, ಪೇಸ್ಟು ಇದೆಲ್ಲ ದೊಡ್ಡ ತಗೊಂಬ ಅಂತ ಹೇಳಿದ್ದೀನಿ ನನ್ನ ಮಗನ್ಕ. ಒಳ್ಳೆ ಕೆಲ್ಸ ಮಾಡ್ದೆ ಪದ್ಮಕ್ಕ ನೀನು. ಇಲ್ಲಿ ನೋಡು, ನಾವು ಅನ್ಕೊಂತ ಇದ್ದಂಗೆ ಮೊನ್ನೆ ಓದಿದ್ದೆಲ್ಲ ಜ್ಞಾಪಕ ಬಂತು ನಂಗೆ. ನೀನು ಅದ್ ಹೇಳ್ತಾ ಇದ್ದಂಗೆ ಪದ್ಮಕ್ಕ ನಂಗೆ ಇದು ಜ್ಞಾಪಕ ಬಂತು. ಮೊನ್ನೆ ಎಲ್ಲೋ ಓದಿದ್ದೆ, 2030 200 ದೇಶಗಳು ಹೇಳವಂತೆ ಸರಿ ಯೂಸ್ ಮಾಡಿ ಬಿಸಾಕುವಂತ ಪ್ಲಾಸ್ಟಿಕ್ ನ ಕಮ್ಮಿ ಮಾಡ್ತೀರಿ ಅಂತ. ಯಾಕೆ ಅಂದ್ರೆ ನಾವು ಬರೀ ಅಂದ್ರೆ ಈ ತರ ನಮ್ ಜನಗಳು ಎಲ್ಲಾರು ಸೇರಿ 300 ಬಿಲಿಯನ್ ಟನ್ ಪ್ಲಾಸ್ಟಿಕ್ ವರ್ಷಕ್ಕೆ ಪ್ರೊಡ್ಯೂಸ್ ಮಾಡ್ತೀರಿ. ಅದರಲ್ಲಿ 1 ಮಿಲಿಯನ್ ಪ್ಲಾಸ್ಟಿಕ್ ಬಾಟಲ್ ನಿಮಿಷಕ್ಕೆ ಕನ್ಸ್ಯೂಮ್ ಮಾಡ್ತಿರಂತೆ ನಾವು. ನಿಮಿಷಕ್ಕೆ 1 ಮಿಲಿಯನ್ ಪ್ಲಾಸ್ಟಿಕ್ ಬಾಟಲ್. ಆಮೇಲೆ 500 ಬಿಲಿಯನ್ ಬಿಸಾಕುವಂತ ಪ್ಲಾಸ್ಟಿಕ್ ಬ್ಯಾಗ್ಸ್ ವರ್ಷಕ್ಕೆ. ಇದೆಲ್ಲ ಎಲ್ಲಿ ಹೋಗತ್ತೆ? ಏನಕ್ಕ ಇವೆಲ್ಲ ಕಲೆಕ್ಟ್ ಆಗ್ಬೇಕಾಗಿರೋ ಜಾಗಕ್ಕೆ ಹೋಗೋದೇ ಇಲ್ಲ, ಎಲ್ಲ ಓಪನ್ ಆಗಿ ಅಲ್ಲಿ ಇಲ್ಲಿ ಬಿಸಾಕದೆ. ಇದು ಬಿಸಾಕದಾಗ ಎಲ್ಲ ಹೋಗತ್ತೆ? ಸಮುದ್ರಕ್ಕೆ ಹೋಗತ್ತೆ, ಕಸ ಹಾಕೋ ದೊಡ್ಡ ಬೈಲ್ನಾಗ ಹೋಗ್ತವೆ, ಭೂಮಿ ಹಾಳಾಗತ್ತೆ, ಅದರಿಂದ ಕಾಯಿಲೆಗಳು ಬರುತ್ತೆ, ಗಾಳಿ ಹಾಳಾಗತ್ತೆ, ತಿನ್ನೋ ಆಹಾರ ಹೋಗತ್ತೆ. ಇದೇ ಕತೆ ಮತ್ತೆ. ರಾಮಕ್ಕ ತುಂಬ ಬೇಸರ ಆಗ್ತೈತೆ ನೀನು ಹೇಳ್ತಾ ಇದ್ರೆ. ಅಷ್ಟು ಟನ್ ಪ್ಲಾಸ್ಟಿಕ್ ಹೋದ್ರೆ ನಮ್ಮ ಪರಿಸರನಾದ್ರೂ ಹೆಂಗ್ ಉಳಿಸ್ಕೊಳೋದು ಹೇಳು? ಮತ್ತೆ ನಾವ್ ಇನ್ನೊಂದು ನೋಡ್ಬೇಕು, ಮನೆಯಲ್ಲಿ ಎಲ್ಲಾ ಹೆಂಗಸ್ರು ಜ್ಞಾಪಕ ಇಟ್ಕೋಬೇಕು. ಹಾಲು ಪ್ಯಾಕೆಟ್ ಆಗ್ಲಿ, ಆಯಿಲ್ ಪ್ಯಾಕೆಟ್ ಆಗ್ಲಿ, ಕಟ್ ಮಾಡೋವಾಗ ಪೂರ್ತಿ ಕಟ್ ಮಾಡಬೇಡ್ರಿ. ಆ ಕಟ್ ಮಾಡಿರೋದ್ರೆ ಅದ್ ಸಣ್ಣ ಪೀಸ್ ಇರತ್ತಲ್ಲ, ಅದು ರೀಸೈಕಲ್ ಮಾಡಕ್ ಸಿಗಕ್ಕೆ ಇಲ್ಲ. ಅದೆಲ್ಲೋಗತ್ತೆ ಅಂತಾವ್ ಲೆಕ್ಕ ಹಾಕೊಳ್ಳಿ. ಮಿಲಿಯನ್ ಬಿಲಿಯನ್ ಅಂತಾರಲ್ಲ, ಅಷ್ಟ್ರನಾಗೆ ಅದು ಭೂಮಿಗೆ ಹೋಗಿ ಸೇರ್ಕೊಂಡು ಅದು ಹಾಳಾಗತ್ತೆ. ಅದಕ್ಕೆ ಅದು ಇವಾಗ ಕಟ್ ಮಾಡಿದ್ರೆ ಆ ಪೀಸು ಪ್ಯಾಕೆಟ್ ನಾಗ ಇರೋ ತರನೇ ಕಟ್ ಮಾಡ್ಬೇಕು. ನಿಜ ಕಣಕ್ಕ. ಪೂರ್ತಿ ಕಿತ್ತೋಗ್ಬಾರ್ದು. ಆ ಕೊನೆ ತುದಿ ನಾವು ಕಟ್ ಮಾಡ್ತಿರಲ್ಲ ಹಾಕೊಳೋದು, ಅದ್ದಿ ಕಟ್ ಮಾಡಿ ಬಿಸಾಕ್ದಿರ ಆ ಪ್ಯಾಕೆಟ್ ನಾಗೆ ಮೆತ್ಕೊಂಡಿರೋ ತರ ಕಟ್ ಮಾಡ್ಬೇಕು. ಸ್ವಲ್ಪ ಕಟ್ ಮಾಡ್ಕೋಬೇಕು. ಆವಾಗ ಆ ವೇಸ್ಟ್ ಅನ್ನೋದೈತಲ್ಲ, ಸಣ್ಣ ಪೀಸ್ ಕೂಡ ರೀಸೈಕಲ್ ಹೋಗತ್ತಂತ. ನಾವೇನಾಗ್ಬಿಡ್ತೈತೆ, ನಾವು ಒಬ್ಬರು ಬಳಸಿದ್ರೆ ಪ್ಲಾಸ್ಟಿಕ್ ಏನಾಗ್ಬಿಡ್ತೈತೆ, ದೇಶ ಮುನ್ಗೋಗ್ಬಿಡುತ್ತಾ, ಪ್ರಕೃತಿ ಹಾಳಾಗ್ಬಿಡುತ್ತಾ ಅಂತೀವಿ. ಇದೆಲ್ಲ ಅಂಕಿ ಅಂಶಗಳೆಲ್ಲ ಹೇಳ್ತಾ ಇದ್ರೆ ನಮ್ಮಂಗೆ ಅಂದ್ಕೊಂಡು ಬಳಸೋ ಅಂಥವ್ರು ಎಷ್ಟು ಸಾವಿರಾರು ಕೋಟಿ ಜನನೂ ಅನಿಸ್ತೈತೆ. ಅಲ್ಲ, ತಿರುಗಿದ್ರು ಜನನೇ, ಎಲ್ಲಿ ನೋಡಿದ್ರು ಜನನೇ. ಇನ್ನು ಬಳಸೋದು ಬಳಕೆ ದೇವ್ರ ಕಾಣೆ. ಮತ್ತು ನಾನು ನಮ್ಮ ಮನೆಗಿದ್ದಿದ್ದು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ಬಿಸಾಕ್ಬಿಟ್ನಕ್ಕ. ಈ ಊಟ ತೊಗೊಂಡೋಗಕ್ಕೆ ಮಕ್ಕಳಿಗೆ ಆ ಪ್ಲಾಸ್ಟಿಕಲ್ಲಿ ಡಿಸೈನ್ ಎಲ್ಲ ಬರ್ತೈತಲ್ಲ. ನನ್ನ ಸೊಸೆ ಅಮ್ಮನೂ ಎಷ್ಟೊಂದು ಎತ್ಕೊಂಬಂದಿದ್ಲು. ನಾನು ಮೊನ್ನೆ ಕಾರ್ಯಕ್ರಮ ಕೇಳಿದಾದ್ಮೇಲೆ, ಅಮ್ಮ ತಾಯಿ ಈ ಪ್ಲಾಸ್ಟಿಕ್ ಡಬ್ಬಗಳಾಗ ಮಕ್ಕಳಿಗೆ ಬಿಸಿ ಊಟ ಹಾಕಿ ಕಳಿಸ್ಬೇಡ. ಆ ಬಿಸಿ ಹಾಕಿದಾಗ ಸ್ವಲ್ಪನೇ ಪ್ಲಾಸ್ಟಿಕ್ ಕರಗಿ ಆ ಮಕ್ಕಳು ಊಟ ಮಾಡುವಾಗ ದೇಹ ಹೋಗಿ ಸೇರ್ತೈತಂತೆ, ಈ ಥರ ಬಳಸಬಾರ್ದಂತೆ ಅಂಥೇಳಿ ಆ ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಬಿಸಾಕ್ಸ್ಬಿಟ್ನಕ್ಕ. ನ್ಯಾಯವಾಗಿರೋ ಡಬ್ಬಗಳು, ಮಕ್ಕಳಿಗೆ ಬಿಸಿ ಊಟ ಇರೋ ಅಂಥ ಡಬ್ಬಗಳು ತಗೊಂಬ ಅಂಥೇಳಿ ನೆನೆ 2 ಡಬ್ಬಗಳು ತರಿಸ್ದೆ ಮಕ್ಕಳಕ್ಕ. ಊಟ ಹಾಕಿ ಕಳ್ಸಕ್ಕ ಸ್ಕೂಲ್ಕ. ಒಳ್ಳೆ ಕೆಲಸ ಮಾಡಿದೆ. ಆದ್ರ ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಬಿಸಾಡ್ಬೇಡ್ರಿ. ಆದಷ್ಟು ಅದ್ರಲ್ಲಿ ಮಣ್ಣು ಹಾಕ್ಬಿಟ್ಟು ಗಿಡ ಬೆಳ್ಸಕ್ ನೋಡ್ರಿ. ನಾನ್ ಚಂದ ಅಲ್ವಾ? ನಮ್ ಮನೇಲಿ 3 ದಿನದ ಹಿಂದೆ ನನ್ಗೆ ಗೊತ್ತೇ ಇರ್ಲಿಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು ಅಂತ. ಆದ್ರೂನು ನಮ್ ಮನೇಲಿ ಒಂದ್ ದಿನ್ಗೆ ಹೊಡೆದೋಗಿತ್ತು, ಅದನ್ನ ಅರ್ಧಕ್ ಕಟ್ ಮಾಡಿದ್ದೆ, ಗಿಡ ನೆಟ್ಬಿಟ್ಟಿದೀನಿ ಕಣಕ್ಕ. ಕಣಕ್ಕ. ಒಳ್ಳೆ ಕೆಲಸ ಮಾಡಿದೆ ಪುಟ್ಟ.
ನಾನು ಅಷ್ಟೇ ಪುಟ್ಟಕ್ಕ ರಾಮಕ್ಕ, ನಮ್ಮ ಮನೆಗೆ ಒಂದು ಬಕೆಟ್ ಕಿತ್ತೋಗ್ಲಿ, ಒಂದು ಡಬ್ಬ ಕಿತ್ತೋಗ್ಲಿ, ಎಷ್ಟು ಡಬ್ಬಗಳಾಗಿ ಗಿಡ ಉಣಿದೀನಿ ಗೊತ್ತಾ ನಾನು. ಎಲ್ಲರೂ ನಮ್ಮ ಮನೆಗೆ ಬಂದರೆ ನಗ್ತಾರೆ, ಏನು ಈ ಪದ್ಮಕ್ನಿ ಎಲ್ಲ ಒಂದು ಬಿಡ್ದಿರೋ ಡಬ್ಬಗಳಾಗಿ ಗಿಡಗಳು ಉಣ್ತಾಳೆ ಅಂತ. ನಾನು ಹಂಗೆಲ್ಲ ಬಿಸಾಕಕ್ಕಿಲ್ಲಕ್ಕೋ, ಗಿಡಗಳು ಉಣ್ತೀನಿ. ಹೌದು ಪದ್ಮಕ್ಕ, ನೀನ್ ಹೇಳ್ತಾ ಇದ್ರ ಯಾವ್ದೋ ಒಂದು ಓದಿದ್ವಿ, ಜ್ಞಾಪಕ ಬಂತು, ಹೇಳ್ತೀನಿ ನೋಡಿ ಇಲ್ಲಿ. ನಾವು ಈ ತರ ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋ ವಸ್ತುಗಳನ್ನ ಬಳಕೆ ಮಾಡ್ದಿರ ತಡೆದ್ರೆ ನಾವು ಎಷ್ಟೋ ಒಂದು ಒಳ್ಳೆ ಕೆಲಸ ಮಾಡ್ತೀರಿ ಪರಿಸರಕ್ಕೆ. ಅಂದ್ರೆ ಪ್ಲಾಸ್ಟಿಕ್ ನಿಲ್ಲಿಸ್ತಿರಲ್ಲ, ಎಷ್ಟು ಉಳಿತಾಯ ಮಾಡ್ತೀರಿ ಅಂದ್ರೆ ವರ್ಷದಾಗೆ ಹತ್ರ 4 ಹಲ್ಲುಜ್ಜೋ ಬ್ರಷ್ಗಳು ನಾವು ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಅಲ್ಲ. ಅದ್ರ ಬದಲು ನಾವೇನನ್ನ ಬಿದಿರ್ನಲ್ಲಿ ಮಾಡಿರೋ ಒಂದು ಹಲ್ಲುಜ್ಜೋ ಬ್ರಷ್ ನ ಬಳಕೆ ಮಾಡಿದ್ರೆ ವರ್ಷಕ್ಕೆ ಒಂದೇನಂತ ಬೇಕಾಗಿರೋದು. ಆಮೇಲೆ ನೋಡು, ಪ್ಲಾಸ್ಟಿಕ್ ಅಲ್ಲಿ ಮಾಡಿರುವಂತ ಫ್ಲಾಸ್ ಕಂಟೈನರ್ಸ್ ಅಂತ ಏನೋ ಬರ್ತವೆ, ಅದನ್ನ ವರ್ಷಕ್ಕೆ 7 ಉಪಯೋಗಿಸ್ತೀವಿ ನಾವು. ಅದನ್ನ ನಾವು ಗ್ಲಾಸ್ ನಾಗ ಮಾಡಿರೋದ್ ತಗೊಂಡ್ರೆ ವರ್ಷ ಬರ್ತಲ್ಲ ಗ್ಲಾಸ್ ಅಲ್ಲಿ ಮಾಡಿರೋದು. ನೋಡು, ಅದು ಒಂದು 7 ಉಳಿತಾಯ ಮಾಡ್ತೀರಾ. ಮತ್ತೆ ನಾವಿವಾಗ ನೆನ್ನೆ ಅನ್ಕೊಂತಾ ಇದ್ರಲ್ಲ, ನೀರ್ ಕುಡಿಯೋ ಬಾಟ್ಲುಗಳನ್ನ ಅಂದಾಜು ವರ್ಷಕ್ಕೆ 150-160 ಅನ್ಕೊಂಡ್ರೆ ನಾವು ಒಂದು ಬಾಟ್ಲು ಏನೋ ತುಂಬಿಸ್ಕೊಳೋದು ತೊಳ್ಕೊಳೋದು ಆತರ ನೀನ್ ಅಂದೆ ಅಲ್ಲ, ಬೇರೆ ಬೇರೆ ಸ್ಟೀಲ್ ಬಾಟ್ಲು, ತಾಮ್ರದ್ದು ಅಂತವೇನ ನಾವು ಒಂದಿಟ್ಕೊಂಡ್ರೆ ವರ್ಷಕ್ಕೆ ಹತ್ರ 160-170 ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಉಳಿತಾಯ ಮಾಡ್ತೀವಿ. ಅಂದ್ರೆ ಬಳಕೆ ಮಾಡಿದ್ರೆ ನಿಲ್ಲಿಸ್ತಿರಲ್ವಾ, ಅದು ಉಳಿತಾಯನೇ ಅಲ್ವಾ. ಅದಾದ್ಮೇಲೆ ನೋಡು, ನಾವ್ ಅವಾಗ ಏನ್ಕಂಡ್ರಿ ಬಟ್ಟೆ ಬ್ಯಾಗ್ ಇಟ್ಕೋಬೇಕು ಅಂತ, ಒಂದು ಬಟ್ಟೆ ಬ್ಯಾಗ್ ಇಟ್ಕೊಂಡ್ರೆ ವರ್ಷಕ್ಕೆ ಅಂದಾಜು ಹತ್ರ 200 ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಮಾಡೋದನ್ನ ತಡೀತೀವಿ. ಒಬ್ರು ಒಂದು ಮನೆಯಾಗಿದ್ದು ಲೆಕ್ಕ ಹಾಕು, ಇಂತ ಮನೆಗಳೆಷ್ಟು, ಇಂತ ಊರುಗಳೆಷ್ಟು, ಇಷ್ಟು ಜನಗಳೆಷ್ಟು, ಎಷ್ಟು ಉಳಿತಾಯ ಆಗತ್ತೆ. ಮತ್ತೆ ಕಾಫಿ ಕಪ್ಪುಗಳು ವರ್ಷಕ್ಕೆ ಹತ್ರ 500 ಲೆಕ್ಕ ಹಾಕೊಂಡ್ರೆ, ನಾವು ಒಂದು ಸ್ಟೀಲ್ ಗ್ಲಾಸ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರೆ 500 ಕಾಫಿ ಕಪ್ಪು ಒಬ್ರು ಉಳಿತಾಯ ಮಾಡ್ತಾರೆ, ಪ್ಲಾಸ್ಟಿಕ್ ಬಳಕೆ ಮಾಡ್ತೀರಾ. ಲೆಕ್ಕ ಹಾಕೋ ಪರಿಸರಕ್ಕೆ, ಜನಗಳಿಗೆ, ಪ್ರಾಣಿಗಳಿಗೆ ನಾವ್ ಎಷ್ಟು ಒಳ್ಳೇದ್ ಮಾಡ್ತೀರಿ ಅಂತ. ಮತ್ತೆ ಎಳ್ನೀರ್ ಕುಡಿಯಕ್ಕ, ಜ್ಯೂಸ್ ಕುಡಿಯಕ್ಕ ಪ್ಲಾಸ್ಟಿಕ್ ಸ್ಟ್ರಾಗಳು ಹತ್ರ 600 ಸ್ಟ್ರಾ 500 ಸ್ಟ್ರಾ ನಾವು ಉಳಿತಾಯ ಮಾಡ್ತೀರಿ. ಒಂದು ಬೇರೆ ತರದ ಸ್ಟ್ರಾ ಇಟ್ಕೊಂಡ್ ಮೆಟಲ್ ಬಂದಿದಾವಂತೆ ಸ್ಟ್ರಾಗಳು, ಅದ್ರಿಂದ ನೋಡ ಅಷ್ಟು ಉಳಿತಾಯ ಆಗತ್ತೆ. ಮತ್ತೆ ನಾವ್ ಇವಾಗ ಒಂದು ಟವಲ್ ಇಟ್ಕೊಂಡ್ರೆ, ಚಿಕ್ಕದ ಬ್ಯಾಗ್ ಅಲ್ಲಿ ಎಲ್ಲ ನಾವು ಹೋದಾಗ ಈ ಪೇಪರ್ ನ ಮಾಡಿರೋ ಟಿಶ್ಯೂ ಪೇಪರ್ ಅಂತ, ಪೇಪರ್ ಟವಲ್ ಅಂತಾರಲ್ಲ ದೊಡ್ಡವು, ಅವನ್ನ ಹತ್ರ 7300 ಪೇಪರ್ ಟವಲ್ ರೋಲ್ಗಳನ್ನ ಉಳಿತಾಯ ಮಾಡ್ತೀವಿ. ಹೌದೇನಕ್ಕ? ಲೆಕ್ಕ ಹಾಕೋ ನೋಡಿ, ಇಲ್ಲಿ ಕೊಟ್ಟವ್ರೆ ಇದನ್ನ, ಅದಕ್ಕೆ ನಿಮ್ಗೂ ಗೊತ್ತಾಗ್ಲಿ ಅಂತ ಮಾಡ್ದೆ ನಾನು. ಅಯ್ಯೋಯ್ಯೋ, ಹೌದಲ್ಲಕ್ಕ, ನಾವು ಎಷ್ಟೊಂದು ಉಳಿತಾಯ ಮಾಡ್ಬೋದಲ್ಲ. ನಿಜ. ನಾನು ಗ್ಲಾಸು, ತಟ್ಟೆ, ಸ್ಪೂನು ಎಲ್ಲ ಇಕ್ಕೊಂಡಿದ್ದು ಏನೂ ವ್ಯರ್ಥ ಆಗಿಲ್ಲಕ್ಕೋ. ಖಂಡಿತವಾಗ್ಲೂ ಪದ್ಮಕ್ಕ, ಅದಕ್ಕಂತೂ ಮೋಸ ಇಲ್ಲ. ನಾವ್ ಇಟ್ಕೊಂಡು ಓಡಾಡಿದ್ರೆ ತುಂಬಾನೇ ಒಳ್ಳೇದು. ನಮ್ ಮನೆಯೊಳಗಿರಕ್ ಜ್ಞಾನ ಬರ್ಬೇಕು. ನಾವ್ ತಿಳ್ಕೊಂಡು ನಮ್ ಮನೆಯವ್ರ ಬುದ್ಧಿ ಹೇಳಿ ಮತ್ತೆ ನಾವು ಬೇರೆಯವ್ರಿಗೆ ಹೇಳೋಣ. ನಿಜ ಕಣಕ್ಕ, ನಿಜ. ನಾನು ಮೊದಲು ಹೋಗಿ ನೀನು ಹೇಳಿದ್ದೆಲ್ಲನೂ ನಮ್ಮ ಮನೆಯೊಳಗಡೆ ಎತ್ತಿಟ್ಟು ಬೇರೆ ಇದನ್ನ ಇಡಕ್ಕ ಓದಿನಕ್ಕೋ. ನನಗೂ ಇವತ್ತು ಟೈಮ್ ಆಗೋಯ್ತು. ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಪ್ಲಾಸ್ಟಿಕ್ ಬಳಸದೇ ಇರೋದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ ಅನಿಸ್ತೈತೆ. ನನಗೆ ಟೈಮ್ ಆಯಿತು ರಾಮಕ್ಕ, ಪುಟ್ಟಕ್ಕ, ನಾನು ಬರ್ತೀನಿ ಮನೆಗೆ ಹೋಗಿ. ನಾವಿನ್ನೂ ಇದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಹಳ್ಳಿಯಾಗೂ ಮನೆಗೂ ಹೋಗಿ ಎಲ್ಲರಿಗೂ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಕಣಕ್ಕೋ. ನಿಜವಾಗ್ಲೂ ಪದ್ಮಕ್ಕ, ನಡಿ ಮನೆಗೆ ಹೋಗಿ ಮಾತಾಡೋಣ. ಸರಿ, ಸದ್ಯಕ್ಕೆ ಹೋಗೋಣ ನಡಿ. ಪುಟ್ಟಕ್ಕ ಬರ್ತೀರಿ ನಾವು? ಬಾ ರಾಮಕ್ಕ, ಹೋಗೋಣ. ಹಂಗೆ ಪುಟ್ಟಕ್ಕನು ಹಿಂಗೆ ಓತಾಳಂತೆ, ನಾನು ನೀನು ಹಂಗೆ ನಮ್ಮ ಮನೆ ತನಕ ಬರೆಯಂತೆ. ಬಾ ಇವತ್ತು, ನಂಗೆ ಒಬ್ಬಳಿಗೆ ಮನೆಗೆ ಹೋಗಿ ಬೇಜಾರಾಗ್ಬಿಟ್ಟೈತೆ. ನಡಿ, ನಾನು ಬರ್ತೀನಿ. ಹಂಗೆ ನಿಮ್ ಮನೆಗೆ ಹೋಗಿ ಕಾಫಿ ಮಾಡ್ಕೊಡು. ಹಂಗ ಬಾ, ಯಾರ್ಗೆ ಹೋಗಿ. ಬಾ ಮಾಡ್ಕೊತೀನಿ. ಪುಟ್ಟಕ್ಕನ್ ಕೇಳ್ತಾ ಇದ್ದೆ, ನಮ್ಮ ಮನೆಗೆ ಮಾಡ್ಕೊಡ್ತೀನಿ ಬಾ ನಿಂಕ.
ಖಂಡಿತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ತಿಳಿಸಬಹುದು. ನಮ್ಮ ಮೇಲ್ ಐ ಡಿ ರೇಡಿಯೋ ಆ್ಯಕ್ಟಿವ್ 90.4 MHzCR@gmail.com. ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು iRadio ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆ್ಯಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.